ನನಗೇನು ಬೇಜಾರಿಲ್ಲ. ನನ್ನ ಗೆಳೆಯನಿಗೋಸ್ಕರ ನನ್ನ ಕಂತೆ ಕಾಲು ಹಿಡಿಯೋಕ್ಕೂ ಸೈ. ಇವತ್ತು ಹಿಡಿದೆ. ಅಶೋಕ್, ನಿಮ್ಮನ್ನು ನೋಡ್ತಿದ್ರೆ ನನಗೊಂದು ಮಾತು ನೆನಪಿಗೆ ಬರುತ್ತೆ. ಅದೇ ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತ. ನಿಮಗೆ ನೀವೇ ತುಂಬ ಬುದ್ಧಿವಂತರು ಅಂತ ಅನ್ಕೊಳಕ್ ಹೋಗಬೇಡಿ. ಯಾಕೆಂತಂದ್ರೆ ಕೆಲವು ಸಲ ಮಾತಿನ ಪೆಟ್ಟಿನ ಜೊತೆ ದೊಣ್ಣೆ ಪೆಟ್ಟು ಬೀಳುತ್ತೆ. ನೆನಪಿರ್ಲಿ. ಅದೇನೇ ಇದ್ರೂ ನೇರವಾಗಿ ಹೇಳು. ಏನಿಲ್ಲ ಬಿಡಿ. ಒಂದು ವಿಷಯ ತಿಳ್ಕೊಳ್ಳಿ, ಈ ಅಶೋಕನ್ಗೆ ತನ್ನ ಗೆಳೆಯನ ಸಂತೋಷಕ್ಕೋಸ್ಕರ ಸಾರಿ ಕೇಳೋದು ಗೊತ್ತು, ಕಾಲಿಗೆ ಬೀಳೋದು ಗೊತ್ತು. ಆಗ್ಲೇ ಏನೋ ಹೇಳಿದ್ರಲ್ಲ, ನೀನು ಸಾರಿ ಕೇಳಿದ ನಾಟಕನ ಅಂತ. ಹೌದು ಹೌದು, ನಾಟಕ. ನನ್ನ ಜೀವದ ಗೆಳೆಯನಿಗೋಸ್ಕರ ನಾನು ಮಾಡಿದ ನಾಟಕ. ನಿನ್ನ ನಾಟಕ ಭಾರ್ಗವಿ ಮುಂದೆ ನಡೆಯಲ್ಲ ಅಶೋಕ್. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ತಲೆ ಚೆಚ್ಕೊಂಡ್ರೆ ಏನಾಗುತ್ತೆ ಗೊತ್ತಲ್ಲ? ಅದನ್ನೇ ನೀನು ಇವಾಗ ಮಾಡ್ತಿರೋದು. ಅನುಭವಿಸ್ತೀಯಾ? ಯಾರು ಅನುಭವಿಸ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಗೆಳೆಯನ ದೂರ ಮಾಡಕ್ಕೆ ನೋಡಿದ್ರಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ಗೊತ್ತು, ನಾನು ಅವನು ದೂರ ಆದರೆ ನಿಮಗೆ ಬೆನಿಫಿಟ್ ಇದೆ ಅಂತ. ಅದಕ್ಕೆ ನಾನು ಚಾನ್ಸ್ ಕೊಡಲ್ಲ. ಅಶೋಕ್, ಯಾರ ಮುಂದೆ ನಿಂತ ಸವಾಲು ಹಾಕ್ತಿದ್ಯಾ ಗೊತ್ತಾಗ್ತಿದ್ಯಾ? ನನ್ನನ್ನ ಗೆಲ್ತೀನಿ ಅಂತಿದ್ಯಾ? ಅದು ಯಾವತ್ತೂ ಸಾಧ್ಯ ಇಲ್ಲ. ನೋಡೋಣ. ಈಗಲಿಂದ ಈ ಅಶೋಕನ ಹೊಸ ಆಟ ಶುರು. ನಾನು ಏನು ಮಾಡ್ತೀನಿ, ಏನು ಮಾಡ್ಬೋದು, ಅದ್ರ ಬಗ್ಗೆ ನಿಮಗೆ ಐಡಿಯಾನೂ ಇಲ್ಲ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಭಾರ್ಗವಿ ಚಿಕ್ಕಿ.